ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕಿಡ್ಸ್ ಸ್ಟೋರೀಸ್ ಅಂದರೆ ಮಕ್ಕಳ ಕಥೆಗಳು. ಸ್ಟಾರ್ಟಿಂಗಲ್ಲಿ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ಮಕ್ಕಳ ಕಥೆಗಳನ್ನು, ಸಣ್ಣ ಕಥೆಗಳನ್ನು ಓದಬೇಕು ನಾವು. ಈಗಷ್ಟೇ ನೀವು ಫೋನೋಗ್ರಾಮ್ಸ್, ಫೋನಿಕ್ಸ್, ಬ್ಲೆಂಡಿಂಗ್, ಡಯಾಗ್ರಾಫ್ಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ನಿಮಗೆ ಅಕ್ಷರಗಳನ್ನು ಜೋಡಿಸಿ ಓದಲಿಕ್ಕೆ ಬರುತ್ತೆ. ಸೊ ಅದನ್ನು ನಾವು ಒಂದು ಸ್ಟೋರಿಲಿ ಹೇಗೆ ಓದೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ಕಲ್ತ್ಕೊಳ್ಳೋಣ. ಸಣ್ಣ ಸಣ್ಣ ಸ್ಟೋರೀಸ್ ಕಲಿಯೋದ್ರಿಂದ ಬಹಳ ಉಪಯೋಗ ಆಗುತ್ತೆ. ನಿಮಗೆ ನಿಮ್ಮ ರೀಡಿಂಗ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನಿಮಗೆ ಸ್ಪೀಕಿಂಗ್ ಸಹ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ನಾವು ಸ್ಟೋರಿ ನಂಬರ್ 2, ಫಸ್ಟ್ ಸ್ಟೋರಿ ನಂಬರ್ 1 ಬಾಬ್ಸ್ ಪೆಟ್ಸ್ ಅಂತ ನಾನು ಒಂದು ಸ್ಟೋರಿ ಮಾಡಿದ್ದೀನಿ. ಅದರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಅದಾದ ನಂತರ ಇದಕ್ಕೆ ಬಂದರೂ ಓಕೆ, ಅಥವಾ ಇದು ನೋಡಿದ ನಂತರ ಅಲ್ಲಿ ನೋಡಿದ್ರು ಓಕೆ. ಬಟ್ ಎಲ್ಲ ಸ್ಟೋರೀಸನ್ನು ಓದಬೇಕು ನೀವು, ಆವಾಗ ಮಾತ್ರ ನಿಮ್ಮದು ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಈಗೇನು ಮಾಡೋಣ ಅಂದರೆ ಸ್ಟೋರಿ 2 ಬ್ಯಾಬೀಸ್ ಬಾತ್ ಟೈಮ್ ಬೋಟ್. ಬ್ಯಾಬೀಸ್ ಬಾತ್ ಟೈಮ್ ಬೋಟ್. ಬ್ಯಾಬಿ ಅಂದರೆ ಒಬ್ಬ ವ್ಯಕ್ತಿಯ ಹೆಸರು. ವ್ಯಕ್ತಿ ಅಂದರೆ ಇಲ್ಲಿ ಒಂದು ಸಣ್ಣ ಮಗು. ಬ್ಯಾಬೀಸ್ ಬಾತ್ ಟೈಮ್ ಬೋಟ್. ಬ್ಯಾಬಿ ಅನ್ನೋ ಹುಡುಗನ ಒಂದು ಆಟದ ಸಾಮಾನು ಏನು? ಬಾತ್ ಟೈಮ್ ಬೋಟ್. ಬಾತ್ ಟೈಮ್ ಅಂದರೆ ಸ್ನಾನ ಮಾಡುವ ಸಮಯ, ವೇಳೆ. ಬೋಟ್ ಅಂದರೆ ಬೋಟ್ ಅಂದರೆ ಗೊತ್ತಲ್ಲ, ದೋಣಿ. ಸೊ ಮಕ್ಕಳು ಏನು ಮಾಡ್ತಾರೆ, ಸ್ನಾನ ಮಾಡೋ ಟೈಮಲ್ಲೂ ಅವರು ಆಟದ ಸಾಮಾನು ಇಟ್ಕೊಂಡು ಆಟ ಆಡ್ತಿರ್ತಾರೆ. ಸೊ ಅದ್ರ ಬಗ್ಗೆ ಒಂದು ಸಣ್ಣ ಸನ್ನಿವೇಶ, ಆ ಸನ್ನಿವೇಶದಲ್ಲಿ ಏನು ಪದಗಳು ಬರುತ್ತೆ ಅಂತ ನಾವು ಅದನ್ನು ಹೇಗೆ ಜೋಡಿಸಿ ಓದೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ನೋಡೋಣ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸರಾಗಿದ್ದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ಒಂದು ಕ್ಲಿಕ್ ಮಾಡಿ, ನಾನು ರೆಡಿಯಾಗಿರ್ತೀನಿ ನಿಮಗೆ ಇಂಗ್ಲೀಷ್ ಟೀಚ್ ಮಾಡಲಿಕ್ಕೆ. ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ವಿಡಿಯೋ ಇಷ್ಟವಾದ ಒಂದು ಲೈಕನ್ನು ಕೊಡಿ. ಹಾಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ಏನಾದರೂ ಕಮೆಂಟ್ ಮಾಡಬೇಕು ಅಂತ ಅನಿಸಿದ್ರೆ, ಅಂದರೆ ಏನಾದರೂ ನಿಮಗೆ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಫ್ರೀಯಾಗಿ ಕಮೆಂಟ್ ಮಾಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬೋದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಕಲಿಬೋದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೇಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಸೊ ಈಗ ನನ್ನ ಜೊತೆ ನೀವು ಇದನ್ನು ಬರ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ರೈಟಿಂಗ್. Where's baby's bath time boat. ಇದೊಂದು ಸಣ್ಣ ಪೀಠಿಕೆ ಅಷ್ಟೇ. Where's baby's bath time boat? Mom asks. M-O-M, mom. ASKS asks. ಮಾಮ್ ಕೇಳ್ತಾಳೆ ಅಂದರೆ ಮಮ್ಮಿ ಕೇಳ್ತಾಳೆ. Is it in your toy box? Just ಬರ್ಕೊಳ್ಳಿ. Where's baby's bath time boat? Mom asks, is it in your toy box? Baby digs in his toy box. ಕನ್ನಡದಲ್ಲಿ ಮೀನಿಂಗ್ ಹೇಳ್ತೀನಿ ನಾನು ಆಮೇಲೆ. He finds his train. Mom asks.
Is it under your bed? Baby slides under his bed. Baby slides under his bed. He finds his shoes. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಇದೊಂದು ಸಿಂಪಲ್ ಸಿಚುವೇಶನ್ ಇದೆ. ವೇರ್ಸ್ ಬ್ಯಾಬೀಸ್ ಬಾತ್ ಟೈಮ್ ಬೋಟ್. ಬ್ಯಾಬಿ ಅನ್ನೋದು ಒಬ್ಬ ಹುಡುಗನ ಹೆಸರು, ಮಗುವಿನ ಹೆಸರು. ಅವನ ಬಾತ್ ಟೈಮ್ ಬೋಟ್ ಎಲ್ಲಿ ಅಂದರೆ ಸ್ನಾನ ಮಾಡೋ ಟೈಮಲ್ಲಿ ಅವನು ಆಟ ಆಡುವಂತಹ ಆಟಿಕೆ ಸಾಮಾನು ಎಲ್ಲಿ ಅಂತ ಇದೊಂದು ಪ್ರಶ್ನೆ. ಅದ್ರ ಬಗ್ಗೆ ಸ್ಟೋರಿ ಇದೆ. ಈಗ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಅಥವಾ ನಿಮ್ಮ ಪಕ್ಕದ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿಲ್ಲ ಅಂದರೆ ನಿಮ್ಮ ಪಕ್ಕದ ಮನೆ ಮಕ್ಕಳು ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಮಕ್ಕಳಿದ್ರೆ ಅವ್ರ ಹೆಸರನ್ನು ನೀವಿಲ್ಲಿ ಹಾಕೊಬೋದು. ಬ್ಯಾಬಿ ಅನ್ನೋದ್ರ ಬದಲು ನೀವು ಏನಾದರೂ ಹೆಸರು ಹಾಕ್ಕೋಬೋದು. ಓಕೆ, ಉದಾಹರಣೆಗೆ ನಾವು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ರೋಷನ್ ಅನ್ನೋ ಹೆಸರಾದರೆ ವೇರ್ಸ್ ರೋಷನ್ಸ್ ಬಾತ್ ಟೈಮ್ ಬೋಟ್. ರೋಷನ್ಸ್ ಇಲ್ಲಿ ಎಸ್ ಹಾಕೋಬೇಕು. ಓಕೆ, ಸೊ ಈಗ ಇದನ್ನು ಓದೋಣ. ಮಾಮ್ ಆಸ್ಕ್ಸ್, ಇಸ್ ಇಟ್ ಇನ್ ಯೋರ್ ಟಾಯ್ ಬಾಕ್ಸ್? Baby digs in his toy box. He finds his train. Mom asks, is it under your bed? ಇಲ್ಲಿ ಪ್ರಶ್ನೆ ಬರಬೇಕು. Is it under your bed? Baby slides under his bed. He finds his shoes. ಸೊ ಇದರ ಅರ್ಥ ಏನು? ಮಾಮಿ ಆಸ್ಕ್ಸ್. ಆಸ್ಕ್ಸ್ ಅಂದರೆ ಕೇಳುವುದು, ಕೇಳು. ಓದೋದು ಹೇಗೆ? ಆ ಸ ಕ ಸ. asks. Is it in your toy box? Is it in your toy box? ಇದರ ಕನ್ನಡ ಮೀನಿಂಗ್ ಏನು? ಅದು ನಿನ್ನ ಆಟದ ಸಾಮಾನು ಬಾಕ್ಸ್ ಇದೆಯಲ್ಲ ಅದರಲ್ಲಿ ಇದೆಯಾ ಅಂತ ಕೇಳೋದು. ಆಟದ ಸಾಮಾನು ಬಾಕ್ಸ್ ಇದೆಯಲ್ಲ ಅದರಲ್ಲಿ ಇದೆಯಾ? ಇಸ್ ಇಟ್ ಯಾವುದು? ಬೋಟ್ ಹುಡುಕ್ತಾ ಇರ್ತಾನೆ ಅವನು. ಸೊ ಅದರ ಅರ್ಥ ಏನು? ಅದು ನಿನ್ನ ಆಟದ ಸಾಮಾನು ಬಾಕ್ಸಲ್ಲಿ ಇದೆಯಾ? ಸೊ ಬ್ಯಾಬಿ ಡಿಗ್ಸ್ ಇನ್. ಬ್ಯಾಬಿ ಇದನ್ನು ಹೇಗೆ ಓದಬೇಕು? ಬೇಬಿ ಅಲ್ಲ, ಬ್ಯಾಬಿ. ಡಿಗ್ಸ್ DIDGS ಡಿಗ್ಸ್. ಓಕೆ, ಡಿಗ್ಸ್ ಇನ್ ಹಿಸ್ ಟಾಯ್ ಬಾಕ್ಸ್. ಇದನ್ನು ಟಾಯ್ ಬಾಕ್ಸ್ ಅಂತ ಇದನ್ನು ಬಾಕ್ಸ್. ಓಕೆ, ಇನ್ INHIS ಹಿಸ್. ಓಕೆ, ಇದನ್ನು ಯಾವ ಥರ ಓದಬೇಕು ಅಂದರೆ ಫೋನಿಕ್ಸಲ್ಲಿ ಓದಬೇಕು. ಫೋನಿಕ್ಸ್ ವಿಡಿಯೋ ನೀವು ನೋಡದೇ ಇದ್ದರೆ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಲ್ಲಿ ಹೋಗಿ ನೋಡ್ಕೊಬನ್ನಿ. ಈ ಥರ ಯಾವ ಥರ ಓದಬೇಕು ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಒಂದು ಪದನ ಯಾವ ಥರ ಓದಬೇಕು ಅನ್ನೋದು ಅದರಲ್ಲಿ ನಾನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಹಿ ಫೈಂಡ್ಸ್ ಹಿಸ್. ಇದನ್ನು ಫೈಂಡ್ಸ್ ಹಿ ಫೈಂಡ್ಸ್ ಹಿಸ್ ಟ್ರೈನ್ ಗೊತ್ತು ನಿಮಗೆ. ಓಕೆ, ಮಾಮ್ ಆಸ್ಕ್ಸ್. ಮಾಮ್ ಕೇಳ್ತಾಳೆ, ಇಸ್ ಇಟ್ ಅಂಡರ್ ಯೋರ್ ಬೆಡ್? ಈಗ ಇಲ್ಲಿ ನೋಡಿ, ಅದನ್ನು ಹೇಳಲಿಲ್ಲ ನಾನು. ಇಸ್ ಇಟ್ ಇನ್ ಯೋರ್ ಟಾಯ್ ಬಾಕ್ಸ್? ಟಾಯ್ ಬಾಕ್ಸಲ್ಲಿ ಇದೆಯಾ? ಆಟದ ಸಾಮಾನಲ್ಲಿ ಇರ್ಬೋದು ನೋಡು ನಿನ್ನ ಯಾವುದು ಬಾತ್ ಟೈಮ್ ಬೋಟ್. ಅವಾಗ ಅವನು ಡಿಗ್ಸ್ ಇನ್. ಬ್ಯಾಬಿ ಡಿಗ್ಸ್ ಇನ್ ಹಿಸ್ ಟಾಯ್ ಬಾಕ್ಸ್. ಡಿಗ್ಸ್ ಅಂದರೆ ಆಟದ ಸಾಮಾನು ಬಾಕ್ಸಲ್ಲಿ ರಾಶಿ ಆಟದ ಸಾಮಾನುಗಳಿರ್ತವೆ. ಡಿಗ್ಸ್ ಇನ್ ಅಂದರೆ ಅವನು ಅದನ್ನು ತೋಡ್ತಾನೆ ಅಂದರೆ ಅದನ್ನೆಲ್ಲ ಸೈಡ್ ಮಾಡಿ ಕೆಳಗಡೆ ಏನಾದರೂ ಇದೆಯಾ ಅಂತ ನೋಡಲಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದಕ್ಕೆ ನಾವೇನು ಹೇಳ್ತೀವಿ? ಡಿಗ್ಸ್ ಇನ್ ಅಂತ ಹೇಳ್ತೀವಿ. ಇನ್ ಹಿಸ್ ಟಾಯ್ ಬಾಕ್ಸ್. ಟಾಯ್ ಬಾಕ್ಸಲ್ಲಿ ಆಟದ ಸಾಮಾನು ಬಾಕ್ಸಲ್ಲಿ ಅವನು ಕೆಳಗಡೆ ನೋಡ್ತಾನೆ ಟ್ರೈನ್ ಇದೆಯಾ ಅಂತ. ಹಿ ಫೈಂಡ್ಸ್ ಹಿಸ್ ಟ್ರೈನ್ ಅಲ್ಲ, ಬಾತ್ ಟೈಮ್ ಬೋಟ್. ಓಕೆ, ಆಗ ಅವನಿಗೆ ಏನು ಸಿಗುತ್ತೆ? ಹಿ ಫೈಂಡ್ಸ್ ಹಿಸ್ ಅವನಿಗೆ ಟ್ರೈನ್ ಸಿಗುತ್ತೆ ಅದರಲ್ಲಿ. ಆಲ್ರೈಟ್. ಮಾಮ್ ಆಸ್ಕ್, ಇಸ್ ಇಟ್ ಅಂಡರ್ ಯೋರ್ ಬೆಡ್? ಇದು ಅಂಡರ್, ಆರ್ ಸೈಲೆಂಟ್ ಆಗಿರುತ್ತೆ. ಇಟ್ಸ್ ಅಂಡರ್ ಯೋರ್. ಇಸ್ ಇಟ್ ಅಂಡರ್ ಯೋರ್ ಬೆಡ್? ಇದು BED ಬೆಡ್. ಓಕೆ, ಆ ಥರನೇ ಓದಬೇಕು ನೀವು. ಅಂಡರ್. ಆಲ್ರೈಟ್. ಓಕೆ, ಸೊ ಈಗ ಇಸ್ ಇಟ್ ಅಂಡರ್ ಯೋರ್ ಬೆಡ್? ಅಮ್ಮ ಕೇಳ್ತಾಳೆ, ಅದು ನಿನ್ನ ಬೆಡ್ಡಿನ ಕೆಳಗಿದೆಯಾ ಅಂತ ಕೇಳ್ತಾಳೆ. ಓಕೆ, ಯಾಕೆಂದರೆ ಅಲ್ಲಿ ಟಾಯ್ ಬಾಕ್ಸಲ್ಲಿ ಇರಲ್ಲ, ಮತ್ತೆ ಎಲ್ಲಿರುತ್ತೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ಬೆಡ್ನ ಕೆಳಗಿದೆಯಾ ಅಂತ ನೋಡು ಅಂತ ಹೇಳ್ತಾರೆ. ನೋಡು ಅಂತ ಹೇಳಲ್ಲ, ಕೇಳ್ತಾರಷ್ಟೇ.
ಬ್ಯಾಬಿ ಸ್ಲೈಡ್ಸ್ ಅಂಡರ್. ಸ್ಲೈಡ್ ಅಂದರೆ ಸ್ಲೈಡ್ ಆಗೋದು, ಮಂಚದ ಕೆಳಗೆ ಸ್ಲೈಡ್ ಆಗಿ ನಾವು ಹೋದ್ವಿ ಅಂತ ಹೇಳಿದ್ರೆ ಅದಕ್ಕೆ ಸ್ಲೈಡ್. ಈಗ ಮಂಚದ ಕೆಳಗೆ ಏನಾದರೂ ಇದೆ ಅಂತ ಅದನ್ನು ತೆಗಿಲಿಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಾವು ಸ್ಲೈಡ್ ಆಗಬೇಕಲ್ವಾ, ಸೊ ಅದನ್ನು ಸ್ಲೈಡ್ ಅಂತ ಹೇಳ್ತೀವಿ. ಅದನ್ನು ಹೇಗೆ ಓದ್ತೀರಾ? ಸ ಫಸ್ಟ್ ಸ ಎಸ್ ಅನ್ನೋದನ್ನು ಸ ಹಾಕೋಬೇಕು, ಲ ಆಮೇಲೆ ಐ ಡ ಸ, ಅದೆಲ್ಲದನ್ನು ಕೂಡಿಸಿದಾಗ ನಮಗೆ ಸ ಲ ಐಡ್ಸ್ ಸ್ಲೈಡ್ಸ್ ಅಂತ ಬರುತ್ತೆ. ಓಕೆ, ಬ್ಯಾಬಿ ಸ್ಲೈಡ್ಸ್ ಅಂಡರ್ ಹಿಸ್ ಬೆಡ್, ಹಿ ಫೈಂಡ್ಸ್ ಹಿಸ್ ಶೂಸ್. ಇದು ಶೂಸ್ ಅಂತ ಓದಿ. ಬ್ಯಾಬಿ ಏನು ಮಾಡ್ತಾನೆ? ಮಂಚದ ಕೆಳಗೆ ಹೋಗಿ ನೋಡ್ತಾನೆ, ಅಲ್ಲಿ ಅವನಿಗೆ ಏನು ಸಿಗುತ್ತೆ? ಫೈಂಡ್ಸ್ ಅಂದರೆ ಸಿಗುತ್ತೆ. ಏನು ಸಿಗುತ್ತೆ? ಹಿಸ್ ಶೂಸ್, ಅವನ ಶೂಸ್ ಸಿಗುತ್ತೆ. ಓಕೆ, ಸೊ ಇಷ್ಟೇ. ಇದನ್ನು ಹೇಗೆ ಓದಬೇಕು ಅಂದರೆ ಬಿಡಿಸಿ ಬಿಡಿಸಿ ಬಿಡಿಸಿ. ಈಗ ವೇರ್ ಇಸ್ ವೇರ್, ಇದು ವೇರ್ ಇಸ್ ಬ್ಯಾಬೀಸ್ ಬಾತ್ ಟೈಮ್, ಬಾತ್ ಬೋಟ್. ಓಕೆ, ವೇರ್ ಇಸ್ ಬ್ಯಾಬೀಸ್ ಬಾತ್ ಟೈಮ್ ಬೋಟ್. ಅರ್ಥ ಆಯ್ತಲ್ಲ? ಈಗ ಇದರ ಮೀನಿಂಗ್ ಏನು? ಈ ಸೆಂಟೆನ್ಸ್ ಮೀನಿಂಗ್ ಏನು? ಬ್ಯಾಬಿಯ ಸ್ನಾನ ಮಾಡುವ ಸಮಯದಲ್ಲಿ ಆಟ ಆಡುವಂತಹ ಬೋಟ್, ದೋಣಿ ಎಲ್ಲಿ ಅಂತ ಅದರ ಅರ್ಥ. ಓಕೆ, ಅವ್ನು ಕಳ್ಕೊಂಡಿರ್ತಾನೆ, ಅದು ಎಲ್ಲಿ ಅಂತ ಗೊತ್ತಿರಲ್ಲ, ಹುಡುಕ್ತಾ ಇರ್ತಾರೆ ಅವರು. ಸೊ ಅಮ್ಮ ಕೇಳ್ತಾಳೆ, ಮಾಮ್ ಆಸ್ ಇಸ್ ಇಟ್ ಇನ್ ಯೋರ್ ಟಾಯ್ ಬಾಕ್ಸ್? ಅದು ಆಟದ ಸಾಮಾನು ಬಾಕ್ಸ್ ಒಳಗೆ ಇರಬೇಕು ನೋಡು. ಬ್ಯಾಬಿ ಡಿಗ್ಸ್ ಇನ್ ಹಿಸ್ ಟಾಯ್ ಬಾಕ್ಸ್, ಅವನು ಬ್ಯಾಬಿ ತೋಡ್ತಾನೆ, ಆಟದ ಸಾಮಾನು ಬಾಕ್ಸ್ ಇರೋದಲ್ಲ ಅದನ್ನೆಲ್ಲ ತೋಡು ನೋಡ್ತಾನೆ. ಹಿ ಫೈಂಡ್ಸ್ ಹಿಸ್ ಟ್ರೈನ್, ಅವನಿಗೆ ಟ್ರೈನ್ ಸಿಗುತ್ತೆ. ಫೈಂಡ್ಸ್ ಅಂದರೆ ಸಿಗುತ್ತೆ ಅಂತ ಅರ್ಥ. ಮಾಮ್ ಆಸ್ಕ್ಸ್ ಇಸ್ ಇಟ್ ಅಂಡರ್ ಯೋರ್ ಬೆಡ್, ಅದು ನಿನ್ನ ಮಂಚದ ಕೆಳಗಿದೆಯಾ ನೋಡು. ಬೆಡ್ ಅಂದರೆ ಮಂಚ ಮತ್ತು ಬೆಡ್ ಸೇರಿ ಬೆಡ್ ಅಂತ ಹೇಳ್ತಾರೆ. ಬ್ಯಾಬಿ ಸ್ಲೈಡ್ಸ್ ಅಂಡರ್ ಹಿಸ್ ಬೆಡ್, ಅದು ಮಂಚದ ಅಡಿಗೆ ಸ್ಲೈಡ್ ಆಗಿ ಹೋಗ್ತಾನೆ, ಅಂದರೆ ಮಂಚದ ಅಡಿಗೆ ತೂರ್ಕೋತಾನೆ. ಹಿ ಫೈಂಡ್ಸ್ ಹಿಸ್ ಶೂಸ್, ಅವನ ಶೂಸ್ ಸಿಗುತ್ತೆ. ದೋಣಿ ಬೇರೆ ಎಲ್ಲೋ ಇರುತ್ತೆ, ಅದು ಅವ್ರಿಗೆ ಸಿಕ್ಕಲ್ಲ. ಸೊ ಇದೊಂದು ಪುಟ್ಟ ಸನ್ನಿವೇಶ, ಸಣ್ಣ ಸನ್ನಿವೇಶ. ಆ ಸನ್ನಿವೇಶನ ಓದೋದು ಹೇಗೆ? ನಾವು ಸಿಂಪಲ್ಲಾಗಿ ಈ ಥರ ನಾವು ಬಿಡಿಸಿ ಅದನ್ನು ಓದಬೇಕು. ಹಾಗೆ ಸೆಂಟೆನ್ಸ್ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸೆಂಟೆನ್ಸನ್ನು ನೀವು ಓದಬೇಕು. ಸಣ್ಣ ಪುಟ್ಟ ಸೆಂಟೆನ್ಸನ್ನು ಫಸ್ಟ್ ಓದಿ ನಿಮ್ಮ ರೀಡಿಂಗ್ ಇಂಪ್ರೂವ್ ಮಾಡ್ಕೋಬೇಕು. ಆಮೇಲೆ ನೀವು ಸೆಂಟೆನ್ಸ್ ನೀವಾಗೆ ಮಾಡ್ಕೋಬೋದು. ಓಕೆ, ಸೊ ಇದನ್ನು ನೀವು ಬೈ ಹಾರ್ಟ್ ಮಾಡಬೇಕು. ಖಂಡಿತ ಇದನ್ನು ಬೈ ಹಾರ್ಟ್ ಮಾಡಿದ್ರೆ, ಯಾಕೆಂದರೆ ಈ ಲೆವೆಲಲ್ಲಿ ನೀವು ಕೆಲವೊಂದಿಷ್ಟನ್ನು ಬೈ ಹಾರ್ಟ್ ಮಾಡಿದ್ರೆ ಅದು ನಿಮಗೆ ರೂಢಿ ಆಗುತ್ತೆ, ಬಾಯಲ್ಲಿ ಹೇಳಲಿಕ್ಕೆ ರೂಢಿ ಆಗುತ್ತೆ. ಓಕೆ, ರೂಢಿ ಆದಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಲೆವೆಲಿಗೆ ಹೋದಾಗ ಇನ್ನೂ ಇಂಪ್ರೂವ್ಮೆಂಟ್ ಇರುತ್ತೆ. ಇಲ್ಲ ನಾನು ಅರ್ಥ ಮಾಡ್ಕೋಬೇಕು, ಅದನ್ನು ಕರೆಕ್ಟಾಗಿ ವರ್ಡ್ ಬೈ ವರ್ಡ್ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲ ವರ್ಡ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಮೇಲೆ ಈ ಸ್ಟೋರಿ ನಿಮ್ಗೆ ನೆನಪಲ್ಲಿ ಇರಬೇಕು. ಇನ್ನೊಂದು ಸಲ ನೀವು ಈ ಸ್ಟೋರಿನ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಆವಾಗ ನಿಮಗೆ ಮೈಂಡಲ್ಲಿ ಸಡನ್ನಾಗಿ ಬಂದುಬಿಡ್ಬೇಕು ಹೇಳಲಿಕ್ಕೆ. ಅದನ್ನು ಇಂಗ್ಲೀಷಲ್ಲೇ ಹೇಳಲಿಕ್ಕೆ ಬರಬೇಕು. ಕನ್ನಡದಲ್ಲಿ ಫಸ್ಟ್ ಅದನ್ನು ಪ್ರಾಸೆಸ್ ಮಾಡ್ಕೊಳ್ಳಿ, ಆಮೇಲೆ ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು ಅಂತ ನಿಮಗೆ ಅನಿಸಿದಾಗ ಅದನ್ನು ಹೇಳಲಿಕ್ಕೆ ಬರುತ್ತಾ ನಿಮಗೆ ಅಂತ ಫಸ್ಟ್ ನೀವು ನೋಡಬೇಕು. ನಿಮ್ಮ ಕೈಲಿ ಹೇಳಲಿಕ್ಕೆ ಬರುತ್ತಾ ಅಂತ, ಇದನ್ನು ನೋಡದೆ ಹೇಳಲಿಕ್ಕೆ ಬರುತ್ತಾ ಅಂತ. ನೋಡದೆ ಹೇಳಲಿಕ್ಕೆ ಏನು ಮಾಡಬೇಕು? ಫಸ್ಟ್ ಅದನ್ನು ಬಾಯ್ಪಾಠ ಮಾಡಬೇಕು. ಓಕೆ, ಅವರ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಸಾಕು. ಇನ್ನೊಂದು ಸ್ಟೋರಿಯೊಂದಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇನೆ. ಇಲ್ಲಿವರೆಗೂ ನಾನು ವಿಡಿಯೋನ ನೋಡೋದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಆ್ಯಂಡ್ ಒಂದು ಲೈಕನ್ನು ಕೊಡಿ ಇಷ್ಟವಾದ. Okay, so thank you so much for watching my videos, friends, and keep watching my videos until my next video uploads. Take care, bye bye, have a nice day.